ಎಣ್ಣೆ ಕಾದ ನಡುವೆ ಜೀರಿಗೆ ಹಾಕಿ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿ ಹಾಕ್ಕೊಂಡು ಫ್ರೈ ಮಾಡೋಣ. ಕರಿಯನ್ನ ಅಂಶ ಎಲ್ಲ ಯಾವುದೂ ಇರೋದಿಲ್ಲ. ತಿನ್ನೋಕ್ಕೆ ಮಧ್ಯೆ ಕೈ ಆರಿಸ್ತಾ ಇರಬೇಕು. ಈ ಥರ ಮಧ್ಯೆ ಈ ಥರ ಕೈ ಆರಿಸ್ಕೊಂತ ಸಣ್ಣ ಎಲ್ಲ ರೋಸ್ಟ್ ಆಗ್ತವೆ. ಹಾಗಲಕಾಯಿ ಕೆಳಗಿಂದ ಮ್ಯಾಕೆ ಮಾಡಬೇಕು. ಈ ಥರ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಗರಂ ಮಸಾಲ, ಅರಿಶಿನ ಪುಡಿ ಮನೆಯಲ್ಲಿ ರೆಡಿ ಮಾಡಿ. ಈರುಳ್ಳಿ ಟೊಮೆಟೊ ಎಣ್ಣೆ ಒಳಗೆ ಜಾಸ್ತಿ ಫ್ರೈ ಮಾಡೋದು ಬೇಡ. ಯಾಕಂದರೆ ಈಗ ಹಾಗಲಕಾಯಿ ಹಾಕ್ಬಿಟ್ಟು ನಾವು ಎಣ್ಣೆಯಲ್ಲಿ ಭಾಳ ತುರಿತೀವಲ್ಲ, ನೀರು ಹಾಕ್ತಿಲ್ಲ, ಹಂಗೆ ಅವಾಗೆ ಫುಲ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅದು ಗಟ್ಟಿ ಆಯ್ತು ಅಂತಂದರೆ ಏನು ನಮಗೆ ಬೇಡಪ್ಪ ನೀರು ಹಾಕ್ಕೊತೀವಿ ಅಂದರೆ ನೀರು ಹಾಕಿ ನಾವು ಮಾಡ್ಬೋದು. ಇಲ್ಲಾಂದರೆ ಎಣ್ಣೆನೇ ಹಾಕ್ತೀವಿ ಏನಾಗಿದ್ದರೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈ ಆಡಬೇಕು. ಇದೆಲ್ಲ ಬೆಂದ ನಂತರ ಲಾಸ್ಟಿಗೆ ಈ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಸರ್ವ್ ಮಾಡಿಬಿಟ್ರೆ ಭಾಳ ಟೇಸ್ಟ್ ಇರುತ್ತೆ. ಭಾಳ ಚೆನ್ನಾಗಿ ಕಾಂಬಿನೇಷನ್ ಅಂತೂ ಭಾಳ ಚೆನ್ನಾಗಿರುತ್ತೆ.